ಒಂದು ನಿಗಮ ಮಂಡಳಿ ಘೋಷಣೆ ಆದಾಗ ಒಂದು ಟೆಕ್ನಿಕಲ್ ಸಮಸ್ಯೆ ಇತ್ತು. ಬೈಲಾ ಪ್ರಕಾರ ಕ್ರೀಡಾ ಪ್ರಾಧಿಕಾರದ ಅಧ್ಯಕ್ಷರು ಇಲಾಖೆಯ ಸಚಿವರೇ ಆಗಿರ್ತಾರೆ ಅನ್ನೋದು. ತಮಗೆ ವಿಚಾರ ತಿಳಿದ ಮೇಲೆ ಸರ್ಕಾರದ ಗಮನಕ್ಕೆ ತಗೊಂಡ್ಬಂದಿದ್ದಾರೆ ಸರ್, ಏನು ಡೆವಲಪ್ಮೆಂಟ್? ಅದೇ ನನಗೆ ಇದು ಗೊತ್ತಿರಲಿಲ್ಲ. ಇದು ಮಾಡಿದ ಮೇಲೆ ಅನೌನ್ಸ್ ಆದಮೇಲೆ ನನಗೆ ಕೆಲವಷ್ಟು ನನ್ನ ಸ್ನೇಹಿತರು ಅನೇಕ ಜನ ಈ ವಿಷಯ ತಿಳಿಸಿದ್ರು. ಇವತ್ತು ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ಆ ಸಂಬಂಧಪಟ್ಟ ಇಲಾಖೆಯ ಸಚಿವರೇ ಇರ್ತಾರಂತ ಅನ್ನೋದು. ಆ ವಿಷಯನ ನಾನು ಈಗಾಗಲೇ ಮನೆ ಮುಖ್ಯಮಂತ್ರಿಗಳಿಗೆ ಕಂಡು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಕಂಡು ಗಮನಕ್ಕೆ ತಂದಿದ್ದೀನಿ. ಅವರು ಕೂಡ ನನಗೆ ವಿಶ್ವಾಸದ ಮಾತನ್ನು ಹೇಳಿದ್ದಾರೆ. ಅದನ್ನು ಏನೋ ತಿದ್ದುಪಡಿ ಮಾಡಬೇಕು ಅಂಥೇಳಿ, ಬದಲಾವಣೆ ಮಾಡಬೇಕು ಅಂಥೇಳಿ, ಅದು ಬದಲಾವಣೆ ಮಾಡ್ತೀನಿ ಅಂತ ನನಗೆ ಒಂದು ಮಾತನ್ನು ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿ ಕೇಳಿಕೊಂಡೆ. ನಾನು ಈಗಲೇ ಶಾಸಕನಾಗೆ ಸಂತೋಷವಾಗಿದ್ದೀನಿ. ನಾನು ಆ್ಯಕ್ಚುಲಿ ಸಚಿವ ಸ್ಥಾನ ಕೇಳಿದ್ದು ಪ್ರಾರಂಭದಿಂದ. ನಾನು ಸಚಿವನಾಗಬೇಕು ಅಂತ ಅನ್ನೋದು ಉದ್ದೇಶ ಇವತ್ತು ನಮ್ಮ ಜನರು ಬೇಡಿಕೆ ಇತ್ತು, ನಮ್ಮ ಮತಕ್ಷೇತ್ರ ಬೇಡಿಕೆ ಇತ್ತು. ಇವತ್ತು ಆ ಕಾರಣಕ್ಕೆ ನಾನು ಮುಂದೆ ನೀವು ಅವಕಾಶ ಕೊಟ್ಟಾಗ ನಾನು ಸೇವೆ ಸಲ್ಲಿಸ್ತೀನಿ ಅಂತ ಅನ್ನೋ ಮಾತನ್ನು ಕೂಡ ಹೇಳಿದೆ. ಇಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಲ್ಲ ಇದು ತಗೋ, ಮುಂದೆ ಸ್ವಲ್ಪ ದಿನ ಹೋದ್ಮೇಲೆ ಇನ್ನೂ ಬದಲಾವಣೆಗಳಾಗ್ತವೆ ಅಂತ ಅನ್ನೋ ಮಾತನ್ನು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ವ್ಯಕ್ತವನ್ನು ಪಡಿಸಿದ್ದಾರೆ. ನೋಡೋಣ, ಈಗ ಅದು ಬದಲಾವಣೆ ಆದಮೇಲೆ ನಾನು ಅಲ್ಲಿ ಒಂದು ಅಧಿಕಾರ ಸ್ವೀಕಾರ ಮಾಡೋಕ್ಕಾಗೋದು. ಅಲ್ಲಿವರೆಗೂ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಈಗ ಅಲ್ಲಿ ಅಧ್ಯಕ್ಷರು ಸಚಿವರು ಇದ್ದಾರೆ. ಅದು ಯಾವ ರೀತಿ ತಿದ್ದುಪಡಿ ಮಾಡಬೇಕು, ಏನು ಮಾಡಬೇಕು ಅನ್ನೋದು ನೋಡ್ತೀನಿ. ಅವರು ಏನಾದರೂ ಬದಲಾವಣೆ ಮಾಡ್ತೀನಿ ಅಂದರೆ ಅದು ಬದಲಾವಣೆಗೂ ಅವ್ರು ಮಾಡಿದರೆ, ಮುಖ್ಯಮಂತ್ರಿಗಳು ಹೇಳಿದರೆ ತೊಗೊಳ್ತೀನಿ. ಇಲ್ಲ ಅಂದರೆ ನನಗೆ ಶಾಸಕನಾಗಿರೋದಕ್ಕೆ ಸಂತೋಷವನ್ನು ವ್ಯಕ್ತಪಡಿಸಿ ಬಂದಿದ್ದೀನಿ.